ಗಾಣಿಗ ಸಮುದಾಯ ಭವನದಲ್ಲಿ ಶನಿವಾರ ಅಖಿಲ ಭಾರತ ಗಾಣಿಗ ವಿದ್ಯಾ ಹಾಗೂ ಉದ್ಯೋಗವರ್ಧಕ ಟ್ರಸ್ಟ್ನಿಂದ ಪ್ರತಿಭಾ ಪುರಸ್ಕಾರ, ನಿವೃತ್ತ ನೌಕರರಿಗೆ ಸನ್ಮಾನ ವಾರ್ಷಿಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಗಾಣಿಗ ಸಮುದಾಯದ ಅಧ್ಯಕ್ಷ ಬಸವರಾಜ್ ಬಿಂಗಿ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಶಿವಾನಂದ ಮಠದ ಕಿರಿಯ ಶ್ರೀಗಳು ಆಶೀರ್ವಚನ ನೀಡಿದ್ರು. ಹಾಗಿದ್ರೆ ಇನ್ನು ಯಾರೆಲ್ಲ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು, ಅವರೆಲ್ಲ ಏನ್ ಹೇಳಿದ್ರು ಬನ್ನಿ ನೋಡ್ಕೊಂಡ್ ಬರೋಣ. ವಿದ್ಯಾರ್ಜನೆ ಅವಧಿ, ಈ ಅವಧಿಗೆ ಸಿಗಬೇಕಾದ ಪ್ರೋತ್ಸಾಹ, ಇದನ್ನೆಲ್ಲ ಕುರಿತಾಗಿ ಬಹಳ ಅಮೂಲ್ಯವಾದ ಮಾತುಗಳನ್ನು ಮಾತಾಡಬೇಕು. ಸಮುದಾಯದ ಅಭಿವೃದ್ಧಿಗೆ ಶಿಕ್ಷಣ ಎಷ್ಟು ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಅಂತ ತಿಳ್ಕೊಂಡು ನಾನು ಕೊನೆಗೆ ಮಾತಾಡಬೇಕು. ಅದಕ್ಕಿಂತ ಮುಂಚೆ ಮೋಡಿಗೆ ಮಾರೆಯನ್ನು ಹೇಳಿದಂತಹ ಒಂದು ವಚನದ ಕುರಿತಾಗಿ 2 ನಿಮಿಷ ಮಾತಾಡಬೇಕು. ಮೋಡಿಗೆ ಮಾರೆಯವರು 5,000 ರೂಪಾಯಿ ಎಲ್ಲರೂ ಗುಳಿಗೆ ಔಷಧಗಳಿಗಾಗಿ ಖರ್ಚು ಮಾಡುವಂತಹ ಅನಿವಾರ್ಯತೆಗೆ ಎಲ್ಲರೂ ಸಿಕ್ಕಾಪಟ್ಟೆ. ಇದೆಲ್ಲದಕ್ಕೂ ದೊಡ್ಡ ಕಾರಣ ಏನು ಅಂದ್ರೆ ಎಣ್ಣೆ. ನಾವೆಲ್ಲ ಬಹಳಷ್ಟು ಜನ ಇಲ್ಲಿ ಸೇರಿದ್ದೇವೆ, ಆದ್ರೆ ಬಹಳಷ್ಟು ಮನೆಯಾಗ ಪ್ರದರ್ಶನಕ್ಕೆ ಮತ್ತು ಪೂಜೆಗೆ ಮಾತ್ರ ಗಾಣಿಗಳು. ಅದನ್ನ ಬಿಟ್ರೆ ಎಲ್ಲರೂ ಪಾಮ್ ಆಯಿಲ್ ಉಣ್ಣುವಂತಹ ಪರಿಸ್ಥಿತಿ ಇದೆ. ನೀವು 100 ರೂಪಾಯಿ 200 ರೂಪಾಯಿಗೆ ಸಣ್ಣತನ ಮಾಡಿ ಪಾಮ್ ಆಯಿಲ್ ತಿಂದು 5,000-6,000 ರೂಪಾಯಿ ದವಾಖಾನೆ ಕಳ್ಕೊಳ್ಳೋದ್ರಾಗ ಯಾವ ಶಾಣತನೂ ಇಲ್ಲ. ಅದಕ್ಕೆ ವರ್ಷದ 1 ದಿವಸ ಅಥವಾ 2 ದಿವಸ ಈ ಗಡಿನೊಳಗ ಒಂದು ತೈಲ ಸಂಸ್ಕೃತಿ ಉತ್ಸವ ಅಂತ ಒಂದು ಕಾರ್ಯಕ್ರಮ ಮಾಡೋದು. ಅಂದ್ರೆ ಯಾರ್ಯಾರು ಈ ಭಾಗದಲ್ಲಿ ಇನ್ನೂ ತನ ಶುದ್ಧ ದೇಸಿ ಪದ್ಧತಿಯಿಂದ ಗಾಣಗಳನ್ನು ನಡೆಸ್ತಾರ, ಎಲ್ಲೆಲ್ಲಿ ಶುದ್ಧ ಪದ್ಧತಿಯಿಂದ ಎಣ್ಣೆ ತಯಾರಾಗಲಿ ಮತ್ತು ಎಲ್ಲೆಲ್ಲ ಒಳ್ಳೆ ಮಾರ್ಕೆಟ್ ಇದೆ, ಅಂದ್ರೆ ಗ್ರಾಹಕರು ಮತ್ತು ರೈತರು ಮತ್ತು ಗಾಣಿಗಳು ಈ 3 ನಡುವೆ ಒಂದು ಸಂಪರ್ಕ ಕೊಂಡಿಯನ್ನು ಏರ್ಪಡಿಸುವಂತಹ ಅನಿವಾರ್ಯತೆ. ಈ ಪೂರ್ಣ ಪ್ರಮಾಣದಲ್ಲಿ ಮುಕ್ತ ಮಾರುಕಟ್ಟೆ ತಮಗೆಲ್ಲರಿಗೂ ಗೊತ್ತದ. ಸೇಗಾದ ರೇಟ್ ಎಷ್ಟದ, ಕುಷ್ಟಿ ರೇಟ್ ಎಷ್ಟದ, ಎಳ್ಳಿನ ರೇಟ್ ಎಷ್ಟದ ಎಲ್ಲರಿಗೂ ಗೊತ್ತು. ಇಷ್ಟೆಲ್ಲ ರೇಟ್ ಇದ್ದಾಗ ಕೂಡ ಸೇಗೆ ಎಣ್ಣೆ ಅಂತ ಟಿವಿ ಅಡ್ವರ್ಟೈಸ್ ತೋರಿಸಿ 100 ರೂಪಾಯಿ ಕೆಜಿ ಕಿಲೋ ಕೊಡ್ತಾರಂತ ಮೋಸ ಅಂತ ಎಲ್ಲರಿಗೂ ಗೊತ್ತು. ಅಂತ ಮೋಸದ ಎಣ್ಣೆ ತಿಂದು ಎಲ್ಲರೂ ದವಾಖಾನೆಗೆ ಹೋಗಿ ದವಾಖಾನೆ ಬಾಗಿದಾಗ ಲಕ್ಷ 2 ಲಕ್ಷ ಖರ್ಚು ಮಾಡೋದು, ಸ್ಟಂಟ್ ಹಾಕಿಸ್ಕೊಳ್ಳೋದು ಒಳ್ಳೆಯದು. ಇದನ್ನ ಯಾರು ತಪ್ಪು ಭಾವಿಸಬೇಡಿ. ಈ ಎಣ್ಣೆಯನ್ನು ತಿಂದ್ರೆ ನಿಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ನಿಮ್ಮ ಹೃದಯ 100 ವರ್ಷ ಚಲೋ ಕೆಲಸ ಮಾಡ್ತದೆ ಅಂತ ಒಬ್ಬ ಚಲನಚಿತ್ರ ನಟರು ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ರು. ಪಾಪ ಅವರೇ ನನಗನ್ಸಿದ ಮಟ್ಟಿಗೆ ಬಸವರಾಜ ಸಹಿತ ಇದರ ಲಾಭ ತಗೊಂಡಿದ್ದಾರೆ. OBCಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕೇವಲ ಕೇಂದ್ರ ಸರ್ಕಾರದ ಪರೀಕ್ಷೆಯನ್ನು ನಡೆಸಿದರೆ ಅದರಲ್ಲಿ OBCಯಲ್ಲಿ ನಾವಿದ್ದೀವಿ. ಆ OBCಯ ಲಾಭವನ್ನು ಪಡೆದುಕೊಂಡು ವಿದ್ಯಾರ್ಥಿಗಳು ಇವತ್ತೇನು ತಾವು ಸೇರಿದರೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿಶೇಷವಾಗಿ PUC ಪಾಸಾದಂಥ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಭಾಗವಹಿಸ ಜೊತೆಗೆ ಹೆಚ್ಚು ಮಾರ್ಕ್ಸ್ ತೆಗೆದುಕೊಂಡ್ರೆ ನಿಮಗೆ ಲಾಭಗಳೇನನ್ನು ಹೇಳ್ತಾ ಇದ್ದೀನಿ. ನಿಮಗೆ ಹೈಯೆಸ್ಟ್ ರ್ಯಾಂಕ್ ಬಂದರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ MBBS ಸೀಟ್ 1 ವರ್ಷಕ್ಕೆ 55,000, ಕೇವಲ 55,000. ಅದರಲ್ಲಿ 4 ಕ್ಯಾಟಗರಿ ಬರ್ತಾರೆ. ಇದು ಸರ್ಕಾರಿ ರ್ಯಾಂಕ್. ನೀವು ಖಾಸಗಿ ಮೆಡಿಕಲ್ ಕಾಲೇಜ್ ಹೋದ್ರೆ, ಯಾಕಂದ್ರೆ ಹೈಯೆಸ್ಟ್ ರ್ಯಾಂಕ್ ಬಂದ್ರೆ ಗೌರ್ಮೆಂಟ್ ಸಿಗ್ತದೆ. ಖಾಸಗಿ ಮೆಡಿಕಲ್ ಕಾಲೇಜ್ ಹೋದ್ರೆ 2 ಲಕ್ಷ 13 ಲಕ್ಷ ಪ್ಯಾಕೇಜ್ ಅಂತ ಹೊಂದಿದೆ. 1,30,30,00,000 MBBS ಪಾಸಾಗಿ ಡಿಗ್ರಿ. ಅದಕ್ಕೆ ವಿದ್ಯಾರ್ಥಿಗಳಿಗೆ ಹೇಳೋದಿಷ್ಟೇ, ನೀವು ನೀಟ್ನಲ್ಲಿ ಹೆಚ್ಚಿನ ರ್ಯಾಂಕನ್ನು ಪಡೆದುಕೊಂಡ್ರೆ ಸರ್ಕಾರಿ ಸವಲತ್ತುಗಳ ಮೂಲಕ MBBS ಆಗ್ಬೋದು, ಆಯುರ್ವೇದ ಆಗ್ಬೋದು, ಆಯುಷ್ಯದ ಯಾವುದೇ ಬ್ರಾಂಚ್ ಆದರೂ ಸಹಿತ ನೀವು ವೈದ್ಯರಾಗಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ಅದರ ಜೊತೆಗೆ ಪೋಸ್ಟ್ ಗ್ರಾಜುಯೇಟ್ ಸಹಿತ MBBS ಮುಗಿಸಿದ್ರೆ, BAMS ಮುಗಿಸಿದ್ರೆ ಯಾರಿದ್ರೆ ಮೆಡಿಕಲ್ ಕಾಲೇಜಿಗೆ ಗೌರ್ಮೆಂಟ್ಗೆ ಕೇವಲ 30,000 ಇದ್ದರೆ ಖಾಸಗಿಯಲ್ಲಿ ಅವಕ್ಕೆ 2 ಲಕ್ಷ 6 ಲಕ್ಷ 13
ಲಕ್ಷ ಇದೆ. ಹೀಗಾಗಿ ವಿದ್ಯಾರ್ಥಿಗಳು ನೀಟ್ನಲ್ಲಿ ಒಳ್ಳೆಯ ಮಾರ್ಕ್ಸನ್ನು ಪಡೆದು ರ್ಯಾಂಕನ್ನು ಪಡೆದು ತಾವು ಸಮಾಜಕ್ಕೆ ಹೆಸರನ್ನು ತರಲಿ ಅಂತ ಆಶಿಸಿ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಕಿವಿಯ ಮಾತೇನೆಂದರೆ, ನೀನು ಸಾಧನೆಯನ್ನ ಮಾಡಿದಾಗ ಅಹಂಕಾರಕ್ಕೆ ಬರಬೇಡ. ನೀನು ಸಾಧನೆಯಿಂದ ವಂಚಿತನಾದಾಗ ಅಥವಾ ಸಾಧಿಸಲು ಆಗದೇ ಇದ್ದಾಗ ಅದರಿಂದ ಜಿಗುಪ್ಸೆಗೊಳ್ಳಬೇಡ. ಪ್ರತಿದಿನವೂ ನಿತ್ಯ ನಿರಂತರವಾಗಿ ಹೊಸದೊಂದನ್ನು ಕಲಿಯುವ ಎಡೆಗೆ ನಿನ್ನ ಉದ್ದೇಶ, ನಿನ್ನ ಸಾಧನೆ ಇರಲಿ ಅಂತ ಹೇಳುವುದರ ಜೊತೆಗೆ ಆರ್ಥಿಕ ಹೊರೆಯಿಂದ ಬರೀ ದಪ್ಪ ಪುರಸ್ಕಾರ ಅಷ್ಟು ಕೊಡ್ತಾ ಬಂದಿದ್ದೀವಿ. ಈ ವರ್ಷ ನಮ್ಮ ಕಮಿಟಿ ಎಲ್ಲ ಮಾತಾಡಿಕೊಂಡು ಬರೀ ಈಗೆಲ್ಲ ಅನುಕೂಲ ಇದೆ ಅಲ್ಲದೆ ಬಂದಂಥ ಬರೀ ಫಸ್ಟ್ ಸೆಕೆಂಡ್ ಥರ್ಡ್ ಬಂದವ್ರಿಗೆ 5,000, 3,000, 2,000 ಹಿಂಗೆ ಪ್ರತಿಭಾ ಪುರಸ್ಕಾರ ಕೊಟ್ಟು ಉಳಿದವರಿಗೆಲ್ಲ ಸನ್ಮಾನ ಮಾಡಿ ಕಳಿಸ್ತಿದ್ವಿ. ಈ ಸಲ ನಮ್ಮ ಎಲ್ಲ ಏರಿಯಾಗೆ ಕೂಡ್ಕೊಂಡು ಈ ಸಲ ಅನುಕೂಲ ಇದೆ, ಎಲ್ಲರಿಗೂ 1,000 ರೂಪಾಯಿ ಕೊಟ್ಬಿಡೋಣ. 85% ಮೇಲ್ಪಟ್ಟು ಬಂದವ್ರಿಗೆ ಒಂದು ಅನುಕೂಲ ಆಗಲಿ, ಅವ್ರಿಗೆ ಯಾವುದೋ ಒಂದು ಬುಕ್ಕಿಗೆ ಈಗ ತೊಗೊಳ್ಳಿಕ್ಕೆ ಅಂತಂದು ಅದು ಒಳ್ಳೆಯ ಮಗುವಾಗಿ ಹೊರಹೊಮ್ತಾ ಇದೆ. ಅಲ್ಲಿ ನಾನೇನಾಗಿ ಬರ್ತಾ ಇದೆ. ನನಗೋಸ್ಕರ ನನ್ನ ತಂದೆ 1 ತಾಸು ಕೂತ್ಕೊಂಡಿದ್ದಾನೆ, ನನ್ನ ತಾಯಿ ಎಲ್ಲವನ್ನೂ ಬಿಟ್ಕೊಟ್ಟು 1 ತಾಸು ಕೂತ್ಕೊಂಡಿದ್ದಾಳೆ, ನಾನು ಓದಿಸ್ತಾ ಇದ್ದಾಳೆ ಅಂತಕ್ಕಂಥ ಭಾವ ಆಟೋಮೆಟಿಕ್ ಆಗಿ ಆ ಫೀಲಿಂಗ್ ಬರ್ತಾ ಇದೆ ಮಗುವಿಗೆ. ನನ್ನ ತಂದೆ ತಾಯಿ ಇಷ್ಟು ಶ್ರಮ ಪಡ್ತಾರಲ್ಲ, ನಾನು ಕೂಡ ಅದೇ ರೀತಿಯಾಗಿ ಶ್ರಮ ಪಡಬೇಕು ಅಂತ ತಿಳ್ಕೊಂಡು ಅವರು ವಿಚಾರ ಮಾಡ್ತಾ ಇದ್ದಾಗಲೇ ಯಾವ ಮಗುವಿನ ತಂದೆ ತಾಯಿ ಅದಕ್ಕೆ ಆಗಬೇಕು. ತಂದೆ ತಾಯಿಗಳು ಮಕ್ಕಳೊಂದಿಗೆ ಕಲಿಯೋ ಮುಂದೆ ಆಪ್ತವಾಗಿ ಮಾತಾಡಬೇಕು, ಪ್ರೀತಿಯಿಂದ ಮಾತಾಡಬೇಕು, ಫ್ರೆಂಡ್ ಆಗಿ ಮಾತಾಡಬೇಕು, ಅವನೊಬ್ಬ ಗೆಳೆಯನಾಗಿ ಮಾತಾಡಬೇಕು, ಸ್ನೇಹಿತನಾಗಿ ಮಾತಾಡಬೇಕು. ಅಲ್ಲಿ ಮಾತಾಡಿ ಅವನಿಗೆ ಒಂದು ಸ್ಕೋಪ್ ಕೊಡ್ತಕ್ಕಂಥ ರೀತಿಯೊಳಗೆ ತಂದೆ ತಾಯಿಗಳು ಅದನ್ನ ಮಾಡಿದ್ರೆ ನಿಜಕ್ಕೂ ನಮ್ಮ ಬಸವರಾಜ ಕೆಂಪೋಡ್ ಅವರು IAS ಅಧಿಕಾರಿ ಆಗಿ ಸಿಲೆಕ್ಟ್ ಆಗಿದ್ದಲ್ಲ, ಅಂಥವ್ರನ್ನು ಮತ್ತೆ ನಾವು ತಯಾರು ಮಾಡ್ತಕ್ಕಂಥ ಒಂದೊಂದು ಮನೆ ಒಳಗೂ ಕೂಡ ತಯಾರು ಮಾಡ್ತಕ್ಕಂಥ ಹೋಗ್ತಾ ಇದೆ. ಇವೆಲ್ಲರೂ ಕೂಡ ತಂದೆ ತಾಯಿಗಳು ಡಿಜಿಟಲ್ ಉಪವಾಸ ಮಾಡಬೇಕು ಅಂತ ಹೇಳಿದ್ರು. ಅವರು ಏನಾದ್ರು ಡಿಜಿಟಲ್ ಉಪವಾಸ? ಡಿಜಿಟಲ್ ಉಪವಾಸದ ಮತ್ತೇನಲ್ಲ, ಮಗು ಕಲಿಯುವ ಮಗು ಮನೆಯಲ್ಲಿ ಇದ್ದಂಥ ಸಂದರ್ಭದೊಳಗೆ ನೀವು ಮೊಬೈಲ್ ಹಿಡ್ಕೊಂತಿರಲ್ಲ, ಫೋನ್ ಒಟ್ಟೆ ಹಿಡಿಬಾರ್ದು, ಅದು ಡಿಜಿಟಲ್ ಉಪವಾಸ. ಮಗು ಮನೆಯಾಗಿದ್ದಾಗ ಆಮೇಲೆ ಹಿಡ್ಕೊಂಡ್ರೆ ನೀವು ನಾವೇನು ಮಾಡ್ತಾ ಇದ್ದೇವೆ ಅಂದ್ರೆ ಮಗು ಇದ್ದಾಗ ಕೂಡ ಹಿಡ್ಕೊಂಡು ಅದು ನೋಡ್ಕೋ ಅಂತ ಬಂದು ಮಗು ಪುಸ್ತಕ ನೋಡ್ತಾ ಇದೆಯಾ ನಾವು ಆಲೋಚನೆ ಮಾಡಬೇಕು. ಅವ್ರ ಹಂಗೆ ಆಲೋಚನೆ ಮಾಡಿಕೊಂಡು ನೋಡಿಲ್ಲ. ಆದರೂ ಈ ಒಂದು ವೇದಿಕೆಯಲ್ಲಿ ಸೇರಿದ್ದೇವೆ ಎನ್ನುವ ಒಂದೇ ಒಂದು ಕಾರಣ ಏನಂತಂದ್ರೆ ಶಿಕ್ಷಣ. ನೀವು ಮೊದಲು ಏನಕ್ಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಾವಿಲ್ಲಿ ಸೇರಿರುವ ಕಾರಣ ಶಿಕ್ಷಣ. ನಾನು ಇವತ್ತು ದೇಶಕ್ಕೆ ಪ್ರಥಮ ಬಂದಿರಬಹುದು, ವೇದಿಕೆಯ ಮುಂದೆ ಇಲ್ಲಿ ಪ್ರತಿಭಾ ಪ್ರಸ್ತುತರಿದ್ದೀರಿ. ಸೊ ಎಲ್ಲರೂ ಈ ಒಂದು ವೇದಿಕೆಯಲ್ಲಿ ಸೇರಿರುವ ಮುಖ್ಯ ಕಾರಣವೇ ಶಿಕ್ಷಣ. ಸೊ ಈ ಒಂದು ಅಖಿಲ ಭಾರತ ಗಾಣಿಗ ವಿದ್ಯಾ ಹಾಗೂ ಉದ್ಯೋಗವರ್ಧಕ ಟ್ರಸ್ಟಿಗಳು ನಡೆಸಲ್ಪಟ್ಟಂತಹ ಪ್ರತಿಭಾ ಪುರಸ್ಕಾರ ಸನ್ಮಾನಕ್ಕೆ ನನ್ನನ್ನು ಆಹ್ವಾನಿಸಿ ಇಷ್ಟೊಂದು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕಾಗಿ ಮೊದಲನಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ತಂದೆ ತಾಯಿ ಇಬ್ಬರು ಖುಷಿಯಾಗಿದ್ದಾರೆ. 4 ಜನ ಮಕ್ಕಳು, ನಾನು ಕೊನೆಯವನು. ಸೊ 1 ಎಕರೆ ಜಮೀನಿದೆ ಅಪ್ಪ ಅಮ್ಮನಿಗೆ. ಸೊ ಅಷ್ಟೊಂದು ಸೌಲಭ್ಯಗಳು, ಅಷ್ಟೊಂದು ಸಂಪನ್ಮೂಲಗಳು ಯಾವುದೂ ಇರಲಿಲ್ಲ. ಆದರೆ ನನ್ನ ತಂದೆ ತಾಯಿ ಒಂದು ಮಾತನ್ನ ಚೆನ್ನಾಗಿ ಹೇಳ್ತಿದ್ರು ಯಾವಾಗಲೂ. 1 ಎಕರೆ ನಾವು ಬಳಸೋದು, ಆಸ್ತಿ ಮಾಡೋದು ಅಷ್ಟಿಲ್ಲ. ಸೊ ಅದಕ್ಕೆ ನಾವು 4 ಮಕ್ಕಳನ್ನ ಅವರನ್ನೇ ಆಸ್ತಿಯನ್ನಾಗಿ ಮಾಡ್ತೀವಿ ಅಂತ ಹೇಳಿ. ಸೊ ಅದು ಇವತ್ತು ನಿಜ ಅನಿಸ್ತಾ ಇದೆ. ನಾವು 4 ಜನ ಇರೋ 1 ಎಕರೆನಲ್ಲೇ ಎಲ್ಲರದ್ದು ಗ್ರ್ಯಾಜುಯೇಷನ್ ಮುಗಿದಿದೆ. ಸೊ ಒಬ್ಬರು ಇಂಜಿನಿಯರ್ ಇದ್ದಾರೆ, ಒಬ್ಬರು ಪೊಲೀಸ್ ಇದ್ದಾರೆ. ಇವತ್ತು ನಾನು ಈ ಒಂದು ಸ್ಥಾನಕ್ಕೆ ಏನಿದೆ ಅಂತಂದ್ರೆ ಅದಕ್ಕೆಲ್ಲ ಮೂಲ ಕಾರಣ ಅವರು ಬೇರೆ ಆಸ್ತಿ ಮಾಡಲಿಲ್ಲ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡೋದು. ಸೊ ಇವತ್ತು ಪ್ರತಿಭಾ ಪುರಸ್ಕೃತರಿದ್ದೀರಿ, ಮಕ್ಕಳ ತಂದೆ ತಾಯಿಯರಿದ್ದೀರಿ. ಸೊ ಎಲ್ಲರಿಗೂ ಒಂದು ಸಣ್ಣವನಾದ ಒಂದು ಸಲಹೆ ಏನಂತಂದ್ರೆ, ಎಲ್ಲ ತಂದೆ ತಾಯಿ ಮಾಡೋದು ಮಕ್ಕಳಿಗೋಸ್ಕರನೇ. ಸೊ ಅದು ಏನು ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಮೊದಲೇನಾಗ್ತಿತ್ತು, 1 4 ಎಕರೆ ಆಸ್ತಿ ಮಾಡಿ 1 ಮನೆ ಕಟ್ಟಿ ಈ ರೀತಿ ಇತ್ತು. ಸೊ ಅದರ ಬದಲಾಗಿ ನಾನೇನು ಹೇಳ್ತೀನಿ ಅಂತಂದ್ರೆ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ವಿದ್ಯಾಭ್ಯಾಸ ಕೊಡಿಸಿದ್ರೆ ಈ ಎಲ್ಲ ಆಸ್ತಿ ತಾವೇ ಬರ್ತಾವೆ. ಇವತ್ತು ಈ ಸನ್ಮಾನ, ಸಾಧನೆ ಇವೆಲ್ಲ ಬರ್ತಿರೋದಕ್ಕೆ ಕಾರಣ ಒಳ್ಳೆಯ ವಿದ್ಯಾಭ್ಯಾಸ. ಸೊ ಮಕ್ಕಳಿಗೆ ಆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿದ್ರೆ ಇವೆಲ್ಲ ತಾವೇ ಬರ್ತವೆ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಒಂದು ಮಾತು ಬರುತ್ತೆ ಕನ್ನಡದಲ್ಲಿ, ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ, ಒಂದಲ್ಲ ಒಂದು ದಿನ ಫಲ ಕೊಟ್ಟೇ ಕೊಡುತ್ತೆ ಅಂತೇಳಿ. ಸೊ ಇವಾಗ
10th 12th ಇದ್ದೀರಾ. ಸೊ ಈಗ ನೀವೆಲ್ಲ ಚೆನ್ನಾಗಿ ಪರ್ಸೆಂಟೇಜ್ ತೆಗೆದಿರ ಅಂತೇಳಿ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀವಿ. ಕಾರಣ ಏನಂತಂದರೆ ಆ ಬೀಜ ಆಲ್ರೆಡಿ ಬಿತ್ತಿದ್ದಾರೆ ಇವಾಗ. ಸೊ ಬೀಜ ಬಿತ್ತಿದ್ದಾರೆ, ಸಸಿ ಆಗಿದೆ, ಇನ್ನು ನೀವು ಪದವಿ ಮುಗಿಸ್ತೀರಿ, 12th ಮುಗಿಸ್ತೀರಿ. ಸೊ ಆವಾಗ ನೀವು ಬೆಳೆದು ಮರವಾಗಿ ಸಮಾಜಕ್ಕೆ ನೆರಳು ಕೊಡಬೇಕು. ನನಗೂ ಆ ಒಂದು ಪ್ರತಿಭಾ ಪುರಸ್ಕಾರ, ಸೊ ಆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಸಿಕ್ಕಿದ್ದಕ್ಕೆ ಇವತ್ತು ಒಂದು ಗಿಡವಾಗಿದ್ದೀನಿ ನಾನು. ಇನ್ನು ಮುಂದಿನ ನನ್ನ ಕಾರ್ಯ ಏನಂತಂದರೆ ಸಮಾಜಕ್ಕೆ ನನ್ನ ಕೈಲಾದಷ್ಟು ನೆರಳು ಕೊಡಬೇಕು, ಎಲ್ಲರಿಗೂ ಆದಷ್ಟು ಸಹಾಯ ಮಾಡಬೇಕು, ನಾವು ಸೇವೆ ಮಾಡಬೇಕು ಅನ್ನೋದು ಒಂದು ಇದು. ಸೊ ಅದಕ್ಕೆ ಮಕ್ಕಳ ಈಗ 10th 12th ಇದ್ದೀರಲ್ಲ, ನೀವು ಈ ಒಂದು ಸದಾವಕಾಶವನ್ನು ಬಳಸಿಕೊಂಡು ಸಮಾಜಕ್ಕೆ ಒಳ್ಳೆಯ ಸೇವೆ ಯಾವುದೇ ರೀತಿಯಾಗಲಿ ಸಭೆಯ ಸಾನ್ನಿಧ್ಯ ವಹಿಸಿದಂಥ ನಮ್ಮೆಲ್ಲರಿಗೂ ಪರಮ ಪೂಜ್ಯರಾದ ಶಿವಾನಂದ ಬ್ರಹ್ಮಣ ಮಠದ ಪೂಜ್ಯರಾದ ಸದಾಶಿವಾನಂದ ಮಹಾಸ್ವಾಮಿಗಳ ಪಾದಗಳಿಗೆ ಹಣೆ ಮಾಡಿದ್ದು ಐ.ಬಿ. ಬೆಳ್ಕಪ್ ಸಾಹೇಬರಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ನಮ್ಮ ಉಪಾಧ್ಯಕ್ಷ ಐನಾಪುರವರೇ, ನಮ್ಮ ಕನ್ನಡ ಸಂಘದ ಅಧ್ಯಕ್ಷರಾದ ಲಿಂಗಪತಿ ಕೆಂಗಾರ್ ಅವರೇ, ದಶರಥ್ ಗಾಂಧಿ. ಅದನ್ನು ಏನು ಹೇಳಿದ್ರು ನಮ್ಮ ಬೆಳಗಾವಿ ಒಂದು ಸೂಚನೆಯನ್ನು ವಿದ್ಯಾ ಸಂಸ್ಥೆಯನ್ನು ನೀವು ಸಮಾಜದ ಮಾಡಬೇಕಂತ, ಅದಕ್ಕೆ ಮುಂದಿನ ದಿನದಲ್ಲಿ ನಾವು ಜಿಲ್ಲೆಯ ಎಲ್ಲ ಕಾರಣಗಳು ಕೂಡಿ ಅದರ ಬಗ್ಗೆ ಒಂದು ವಿಚಾರ ಮಾಡಬೇಕಂತ ನಮ್ಮ ಇವರು ಹೆಂಗೆ ಅವರ ಒಂದು ವಿಚಾರ ಬೆಳಗಾವಿ ಜಿಲ್ಲೆಯ ಸೌದಿ ಸಣ್ಣ ಗ್ರಾಮದಲ್ಲಿ ಜನಿಸಿ ಇವತ್ತು ಇಡೀ ರಾಜ್ಯಕ್ಕೆ ಅವರು ಪ್ರಥಮ ಅಧಿಕಾರಿ. ಹಾಗೂ ಕೂಡ ನಮ್ಮ ಮಕ್ಕಳು ಬಂದಿರುವುದರಿಗೆ ಹೀಗೆ ಪ್ರಯತ್ನ ಮಾಡಿ ಮುಂದೆ ಬರಬೇಕು ಅಂತ ಹೇಳಿ ಈ ಗ್ರಾಮೀಣ ಸಮಾಜ ಜಿಲ್ಲೆಗಳಾಗಿ ಹೊರಗಿನ ಜಿಲ್ಲೆಗಳೆಲ್ಲರೂ ಈ ಸಂಘಟನೆ ತಮ್ಮೆಲ್ಲರ ಕರ್ತವ್ಯ ಹೇಳಿ ಎಲ್ಲರ ಗದಗ ಟ್ರೇಡ್ ಬ್ಯಾಂಕ್ ಅಧ್ಯಕ್ಷರು ಹಿರಿಯರಾದಂಥ ಶ್ರೀ ಚಂದ್ರಣ್ಣ ಕನ್ನೇಕರವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಅವರನ್ನ ನಮ್ಮ ಮಟ್ಟಿಗೆ ಸಿಂಧಿಯವರು ಮೂಲಕ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಹೇಳಿ ಕೇಳ್ಕೊಳ್ತಾರೆ. ಆ ರೀತಿ ಒಳಗೆ ಆ ಹಿಂದಿನ ಹಿರಿಯರ ನೆನಪು ಈ ಪ್ರತಿಯೊಂದು ಕಲಿಯೊಳಗೆ ನಡೀತಾ ಇದೆ. ಆ ನೆನಪು ಇದಲ್ಲ, ಅದು ಬೇಕಾಗ್ತಾ ಇದೆ. ಜೊತೆಗೆ ಅಲ್ಲಿರ್ತಕ್ಕಂಥವರೆಲ್ಲರೂ ಸೇರಿಕೊಂಡು ಶ್ರೀ ಬಸವರಾಜ ಬಿಂಗಿ ಅವರೆಲ್ಲ ಕಮಿಟಿಯವರು ಇದನ್ನು ಬಹಳಷ್ಟು ಸುಂದರವಾಗಿ ವಿನ್ಯಾಸಗೊಳಿಸಿಕೊಂಡು ಅದನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರಲ್ಲ, ಇದು ಸ್ಫೂರ್ತಿಯ ಶ್ಲಾಘನೀಯವಾಗಿರ್ತಕ್ಕಂಥ ಕೆಲಸ ಅಂತ. ಯಾಕೆಂದರೆ ನಾವು ರೈಸ್ ಆಫ್ ನ್ಯೂಸ್ ಗದಗ್.